ನಮಸ್ಕಾರ ವೀಕ್ಷಕರೇ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಬಿ ಡಿ ಎ ಪ್ರಾಪರ್ಟಿನೇ ಆಗಿರುತ್ತೆ, ಯಾವುದೇ ಸಮಸ್ಯೆಗಳಿರೋದಿಲ್ಲ, ಅತಿ ಹೆಚ್ಚು ದಾಖಲಾತಿಗಳನ್ನ ನೋಡೋ ಅವಶ್ಯಕತೆ ಇರೋದಿಲ್ಲ, ಇದು ಕನ್ಫರ್ಮ್ ಆಗಿ ಲೀಗಲ್ ಆಗಿರುತ್ತೆ, ಇದನ್ನು ನಾವು ತೊಗೋಬೋದು ಅಂತೇಳಿ ತುಂಬ ಜನ ಈ ಒಂದು ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿಗಳನ್ನ ಕಣ್ಮುಚ್ಕೊಂಡು ತೊಗೋತಾ ಇರ್ತಾರೆ. ಇಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿ ಮತ್ತು ಬಿ ಡಿ ಎ ಪ್ರಾಪರ್ಟಿ ಎರಡನ್ನೂ ತೊಗೋಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ನೋಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿ ಅಂದರೆ ಅದು ಬಿ ಡಿ ಎ ಅವರು ಅಪ್ರೂವ್ಡ್ ಮಾಡಿರ್ತಾರೆ ಅಷ್ಟೇ, ಅನುಮೋದನೆಯನ್ನು ಮಾಡಿರ್ತಾರೆ. ಕೆಲವೊಂದು ಪ್ಲ್ಯಾನ್ಗಳನ್ನಾಗಿರ್ಬೋದು ಅಥವಾ ಒಂದು ಏನು ಲೇಔಟ್ ಮಾಡಿರ್ತಾರೆ ಅದರ ಒಂದು ನಿಯಮಗಳನ್ನೆಲ್ಲ ನೋಡಿ ಬಿ ಡಿ ಎ ಒಂದು ನಿಯಮಗಳನ್ನ ಕೊಟ್ಟಿರುತ್ತೆ, ಅದಕ್ಕೆ ಅದು ಸರಿ ಅನಿಸಿದಾಗ ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಅವರು ಅಪ್ರೂವ್ ಮಾಡಿರ್ತಾರೆ. ಅದನ್ನು ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆದರೆ ಇದು ಬಿ ಡಿ ಎ ಅಲಾಟೆಡ್ ಪ್ರಾಪರ್ಟೀಸ್ ಅಲ್ಲ, ಬಿ ಡಿ ಎ ಅಲಾಟೆಡ್ ಪ್ರಾಪರ್ಟೀಸ್ ಬೇರೆ ಇರುತ್ತೆ. ಈ ಒಂದು ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿನ ನೀವು ತೊಗೋಬೇಕಾದಾಗ ಏನೆಲ್ಲ ವಿಚಾರಗಳನ್ನ ತಿಳ್ಕೊಬೇಕು ಅಂದರೆ, ಬಿ ಡಿ ಎ ಅಪ್ರೂವ್ಡ್ ಆಗಿದೆ ಅಂತ ಇದ್ದಾಗ ಎಲ್ಲ ದಾಖಲಾತಿಗಳನ್ನು ನೀವು ಖಂಡಿತವಾಗ್ಲೂ ನೋಡಬೇಕಾಗಿರುತ್ತೆ. ಅನುಮತಿಯನ್ನು ಕೊಡುವಾಗ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದ್ರೆ ಅಥವಾ ಕಾನೂನು ಬಾಹಿರವಾಗಿ ಯಾವುದೇ ಒಂದು ವ್ಯವಹಾರಗಳನ್ನ ಮಾಡಿದರೆ ಅದಕ್ಕೂ ಬಿ ಡಿ ಎಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಇರುತ್ತೆ. ಆದ್ದರಿಂದ ಬಿ ಡಿ ಎ ಅಪ್ರೂವ್ಡ್ ಪ್ರಾಪರ್ಟಿ ಆಗಿದೆ ಅಂದ ಮಾತ್ರಕ್ಕೆ 100% ಲೀಗಲ್ ಇರುತ್ತೆ ಅಂತಲ್ಲ, ಅವರು ಕೆಲವೊಂದು ಕಂಡೀಷನ್ಗಳನ್ನ ಹಾಕಿರ್ತಾರೆ, ಆ ಕಂಡೀಷನ್ನ ಫುಲ್ಫಿಲ್ ಮಾಡೋದ್ರಿಂದ ಅವರು ಒಂದು ಅಪ್ರೂವ್ನ ಕೊಟ್ಟಿರ್ತಾರೆ. ನಾವು ಈ ಒಂದು ಪ್ರಾಪರ್ಟಿ ತೊಗೋಬೇಕಾದಾಗ ಮುಖ್ಯವಾಗಿ ನೋಡಬೇಕಾಗಿರೋವಂಥದ್ದು ಅದು ಡಿ ಸಿ ಕನ್ವರ್ಟೆಡ್ ಆಗಿದೆಯಾ, ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ಗೆ ಕನ್ವರ್ಷನ್ ಆಗಿದೆಯಾ ಅನ್ನೋದನ್ನು ತಿಳ್ಕೊಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು. ಬಿ ಡಿ ಎ ಅಪ್ರೂವ್ಡ್ ಆಗಿರೋ ಒಂದು ಆರ್ಡರ್ ಕಾಪಿ ಏನಿರುತ್ತೆ ಅದನ್ನು ತೆಗೆದುಕೋಬೇಕಾಗುತ್ತೆ. ಲೇಔಟ್ ಪ್ಲ್ಯಾನ್ಗಳನ್ನ ಇಸ್ಕೋಬೇಕಾಗುತ್ತೆ. ಈ ಒಂದು ಬಿ ಡಿ ಎ ಈ ಒಂದು ಸೈಟ್ಗಳನ್ನ ಸೇಲ್ ಮಾಡಲಿಕ್ಕೆ ರಿಲೀಸಿಂಗ್ ಆರ್ಡರ್ ಕೊಟ್ಟಿದ್ದಾರಾ ಅಂತ ತಿಳ್ಕೊಬೇಕಾಗುತ್ತೆ, ಅದನ್ನು ಕೂಡ ನೋಡಬೇಕು. ಎನ್ಕಮರೆನ್ಸ್ ಸರ್ಟಿಫಿಕೇಟ್ನ ಚೆಕ್ ಮಾಡಬೇಕು, ಯಾರ ಹೆಸರಲ್ಲಿದೆ, ಯಾರಿಗೆ ವರ್ಗಾವಣೆ ಆಗಿದೆ, ಇಷ್ಟು ದಿನವರೆಗೂ ಯಾವೆಲ್ಲ ರೀತಿ ಖಾತೆ ಬದಲಾವಣೆಗಳಾಗಿದೆ, ಪ್ರತಿಯೊಂದನ್ನು ನಾವು ಈ ಸಿನಲ್ಲಿ ತಿಳ್ಕೊಬೋದು. ವಿಲೇಜ್ ಮ್ಯಾಪ್ನ ನೋಡಬೇಕಾಗುತ್ತೆ, ಯಾವ್ದಾದ್ರು ಒತ್ತುವರಿಗಳಾಗಿದ್ದರೆ ತಿಳ್ಕೊಬೋದು ಅಥವಾ ರಾಜಕಾಲುವೆಗಳಿದ್ರೆ ತಿಳ್ಕೊಬೋದಾಗಿರುತ್ತೆ. ಬಿ ಡಿ ಅಪ್ರೂವ್ಡ್ ಇದ್ದ ಪ್ರಾಪರ್ಟಿಗಳು ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಆದರೆ ತೊಗೋಬೋದಾ ಅಂತೇಳಿ ಕನ್ಫ್ಯೂಷನ್ಸ್ ಇರುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಅದು ಅಪ್ಲೈ ಆಗೋದಿಲ್ಲ. ಮದರ್ ಡೀಡ್ನ ನೋಡಬೇಕಾಗುತ್ತೆ. ಮದರ್ ಡೀಡಲ್ಲಿ ಎಸ್ ಸಿ ಎಸ್ ಟಿ ಪ್ರಾಪರ್ಟಿನ ಅಥವಾ ಗ್ರ್ಯಾಂಟೆಡ್ಡಾ ಅಥವಾ ಬೇರೆ ಯಾವುದೇ ಅಕ್ವಿಸಿಷನಲ್ಲಿ ಇರೋವಂಥ ಪ್ರಾಪರ್ಟಿಗಳ ಅದಕ್ಕೆ ಎನ್ ಒ ಸಿ ಇದೆಯಾ, ಪರ್ಮಿಷನ್ ಇದೆಯಾ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಮತ್ತು ಟೈಟಲ್ಸ್ ಏನಿದೆ, ಹೇಗೆಲ್ಲ ಸೇಲ್ ಡೀಡ್ಗಳು ಯಾರಿಂದ ಯಾರ್ಯಾರಿಗೆ ಬಂದಿದೆ, ಆ ಫ್ಲೋ ಆಫ್ ಸೇಲ್ ಡೀಡ್ಸ್ ಏನಿರುತ್ತೆ ಎಲ್ಲವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮತ್ತು ಆರ್ ಟಿ ಸಿಗಳನ್ನ ಚೆಕ್ ಮಾಡಬೇಕು, ಯಾರ ಹೆಸರಿನಲ್ಲಿ ಇದೆ ಅನ್ನೋದನ್ನು ಮ್ಯೂಟೇಷನ್ ಚೆಕ್ ಮಾಡಬೇಕಾಗುತ್ತೆ. ಅದು ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಆದಾಗ ಅದನ್ನು ಸೇಲ್ ಪರ್ಮಿಷನ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಈ ಎಸ್ ಸಿ ಎಸ್ ಟಿ ಪ್ರಾಪರ್ಟಿಯನ್ನು ಮಾತ್ರಕ್ಕೆ ಬಿ ಡಿ ಅಪ್ರೂವ್ಡ್ ಅಂತೇಳಿ ತಗೊಳ್ಳಿಕ್ಕೆ ಬರೋದಿಲ್ಲ. ಮತ್ತು ಈ ಒಂದು ಪ್ರಾಪರ್ಟಿಗಳನ್ನ ಯಾರು ಸೇಲ್ ಮಾಡ್ತಾ ಇದ್ದಾರೆ, ಡೆವಲಪರ್ ಸೇಲ್ ಮಾಡ್ತಾ ಇದ್ದಾರಾ ಅಥವಾ ಲ್ಯಾಂಡ್ ಲಾರ್ಡ್ ಸೇಲ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ತಿಳ್ಕೊಬೇಕು. ಯಾವ್ದಾದ್ರು ಅಗ್ರಿಮೆಂಟ್ಗಳು ಇವರಿಬ್ಬರ ನಡುವೆ ಆಗಿದೆಯಾ ಅನ್ನೋದನ್ನು ತಿಳ್ಕೊಂಡು ಅದನ್ನು ನೀವು ತೊಗೋಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ಡೀಡ್ಗಳನ್ನ ಮಾಡ್ಕೊಂಡಿದ್ದಾರಾ, ಜಿ ಪಿ ಎಗಳನ್ನ ಮಾಡ್ಕೊಂಡಿದ್ದಾರಾ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಜಿ ಪಿ ಎ ಮುಖಾಂತರ ಸೇಲನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬರೋದಿಲ್ಲ. ಬಿ ಡಿ ಎ ಖಾತಾ ಸರ್ಟಿಫಿಕೇಟ್ಗಳನ್ನ ತೆಗೆದುಕೋಬೇಕಾಗುತ್ತೆ. ಅಥವಾ ಬಿ ಬಿ ಎಂ ಪಿಗೆ ಅದು ಟ್ರಾನ್ಸ್ಫರ್ ಆಗಿದ್ರೆ ಬಿ ಬಿ ಎಂ ಪಿ ಖಾತಾ ಸರ್ಟಿಫಿಕೇಟ್ ಅಥವಾ ತಗೋಬೇಕಾಗುತ್ತೆ. ಮತ್ತು ಅಪ್ ಟು ಡೇಟ್ ಟ್ಯಾಕ್ಸನ್ನು ಅವರು ಪೇ ಮಾಡಿರೋಂಥ ದಾಖಲಾತಿಗಳನ್ನ ಪಡ್ಕೋಬೇಕು. ಈ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿ ಎಲ್ಲವೂ ಸರಿ ಇದೆ ಅಂತ ಅನಿಸಿದಾಗ ಬಿ ಡಿ ಅಪ್ರೂವ್ಡ್ ಸೈಟ್ನ ತಗೋಬೋದಾಗಿರುತ್ತೆ. ಅದೇ ರೀತಿ ಬಿ ಡಿ ಅಲಾಟೆಡ್ ಸೈಟ್ನ ನಾವು ತಗೋಬೇಕಂತ ಸಂದರ್ಭದಲ್ಲಿ ಬಿ ಡಿ ಅವರು ಅಲಾಟ್ ಮಾಡ್ತಾರೆ, ಕೆಲವೊಂದು ಅಪ್ಲಿಕೇಶನ್ಗಳನ್ನ ಕರೀತಾರೆ, ಅಪ್ಲಿಕೇಶನ್ನ ಹಾಕಬೇಕು, ಅದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಇರುತ್ತೆ, ಅದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳಿರುತ್ತೆ, ಅದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ಒಂದು ಎಲಿಜಿಬಿಲಿಟಿ ಇದ್ದಂಥ ಸಂದರ್ಭದಲ್ಲಿ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಸೀನಿಯರಿಟಿ ಆಧಾರದ ಮೇಲೆ ಅವ್ರಿಗೆ ಒಂದು ಸೈಟ್ಗಳನ್ನ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡೋ ಸಂದರ್ಭದಲ್ಲಿ ಸಂಪೂರ್ಣ ಹಣವನ್ನು ಕೊಟ್ಟಿರೋದಿಲ್ಲ, ಕೆಲವೊಬ್ಬರು ಸ್ವಲ್ಪ ಹಣವನ್ನು ಕೊಟ್ಟು ಒಂದು ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ನ ಮಾಡ್ಕೋತಾರೆ. ನಂತರ ಇಷ್ಟು ವರ್ಷಗಳಿಗೆ ಟೈಮ್ ತಗೊಂಡು ಕಂತಿನ ರೂಪದಲ್ಲೋ ಮತ್ತು ಯಾವುದೋ ರೂಪದಲ್ಲಿ ಹಣವನ್ನು ಕಟ್ತಾ ಬರ್ತಾರೆ. ಅದು ಪೂರ್ತಿ ಆದಮೇಲೆ ಅವರು ರಿಜಿಸ್ಟರ್ಡ್ ಸೇಲ್ ಡೀಡನ್ನು ಮಾಡ್ಕೋತಾರೆ. ಈ ರೀತಿಯಾಗಿ ಬಿ ಡಿ ಎನಲ್ಲಿ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಬಿ ಡಿ ಎಯಿಂದ ಯಾರಿಗೆ ಅಲರ್ಟ್ ಆಗಿರುತ್ತೆ ಅವರೇ ಕೂಡ ಮೇನ್ ಓನರ್ ಆಗಿರ್ತಾರೆ, ಅವರೇ ಮೊದಲನೇ ಓನರ್ ಆಗಿರ್ತಾರೆ. ಇದರ ಮೂಲ ದಾಖಲಾತಿಗಳನ್ನ ನಾವು ಪರಿಶೀಲನೆ ಮಾಡಬೇಕು ಅಂತೇನಿಲ್ಲ. ಯಾಕೆಂದರೆ ಬಿ ಡಿ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂದಾಗ ಅದು ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಅಕ್ವೈರ್ ಮಾಡ್ಕೊಂಡ ಸಂದರ್ಭದಲ್ಲಿ ಅದು ಬಿ ಡಿ ಎ ಪ್ರಾಪರ್ಟಿ ಆಗುತ್ತೆ. ಅದರಿಂದ ನೀವು ಮೂಲ ದಾಖಲಾತಿಗಳ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.
ಅಲಾಟ್ಮೆಂಟ್ ಲೆಟರನ್ನು ಅವರು ಕೊಟ್ಟಿರ್ತಾರೆ. ಯಾರಿಗೆ ಒಂದು ಸೈಟ್ ಅಲಾಟ್ ಆಗಿದೆ ಅವರು ಒಂದು ಲೇಔಟನ್ನು ಮಾಡಿ, BDA ಲೇಔಟ್ಗಳನ್ನ ಮಾಡಿ, ಸೈಟ್ಗಳನ್ನ ಮಾಡಿ, ಅದನ್ನು ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಅಲಾಟ್ ಮಾಡ್ತಾರೆ. ಅದು ಹಂಚಿಕೆ ಪತ್ರಗಳೇನಿರುತ್ತೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ಯಾರ ಹೆಸರಲ್ಲಿದೆ ಏನು ಅಂತ. ಅದರ ನಂತರ ಪೊಸಿಷನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಬೇಕು, ಅಲಾಟ್ ಆಗಿರೋರ ಹೆಸರಲ್ಲೇ ಈ ಒಂದು ಸ್ವಾಧೀನ ಪತ್ರ ಇದೆಯಾ ಅಂತ. ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಇದು ಇಲ್ಲದೇನೂ ಡೈರೆಕ್ಟಾಗಿ ಸೇಲ್ ಡೀಡನ್ನು ಕೂಡ ಮಾಡ್ಕೋತಾರೆ. ಅಂಥ ಸಂದರ್ಭದಲ್ಲಿ ನೀವು ಆ ಸೇಲ್ ಡೀಡನ್ನು ತಗೋಬೇಕಾಗುತ್ತೆ. ಇದಕ್ಕೂ ಕೂಡ ECಯನ್ನು ತಗೋಬೇಕು. BDA ಖಾತಾ ಸರ್ಟಿಫಿಕೇಟ್ ಅಥವಾ ಟ್ರಾನ್ಸ್ಫರ್ ಆಗಿರೋ BBMPಗೆ BBMP ಖಾತಾ ಸರ್ಟಿಫಿಕೇಟ್, ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ಸ್ ಏನಿರುತ್ತೆ ಅದನ್ನು ತೊಗೋಬೇಕು. ಯಾವುದಾದ್ರು ಬಿಲ್ಡಿಂಗ್ಗಳನ್ನ ಕಟ್ಟಿದಾಗ, ಮನೆಗಳನ್ನ ತೊಗೋತಾ ಇದ್ದೀವಿ ಅಂತ ಅಂದಾಗ, BDAನಲ್ಲಿ ಇರೋವಂಥ ಮನೆಗಳನ್ನ ಪರ್ಚೇಸ್ ಮಾಡುವಾಗ ಆ ಒಂದು ಪ್ಲ್ಯಾನ್ನ BDA ಅವರು ಅಪ್ರೂವ್ ಮಾಡಿರೋದಕ್ಕೆ ಇರೋವಂಥ ದಾಖಲಾತಿಗಳನ್ನ ತೊಗೋಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು. ಸೇಲ್ ಡೀಡ್ ತುಂಬ ಜನಕ್ಕಾಗಿದ್ದರೆ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ ತೊಗೋಬೇಕಾಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.